ಅಸೆಂಬ್ಲಿಯಿಂದ ಪಾರ್ಲಿಮೆಂಟಿಗೆ ರಾಜ್ಯಸಭೆಗೆ ಕಳಿಸಬೇಕು. ಅದರಲ್ಲಿ ಮೊರಾರ್ಜಿ ಭಾಯ್ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅವರ ಆಯ್ಕೆ ವೀರೇಂದ್ರ ಪಾಟೀಲ್ ಹಿರಿಯ ನಾಯಕರು, ಅವರೇ ರಾಜ್ಯಸಭೆಗೆ ಹೋಗಬೇಕು ಅಂತ. ಚಂದ್ರಶೇಖರ್ ಜನತಾ ಪಕ್ಷದ ಅಧ್ಯಕ್ಷರು. ಆದರೆ ಚಂದ್ರಶೇಖರ್ ಅವರಿಗೆ ಆಯ್ಕೆ ಸಮ್ಮತಿ ಆಗೋದಿಲ್ಲ. ಚಂದ್ರಶೇಖರ್ ಯಾವ ಕಾರಣಕ್ಕೂ ವೀರೇಂದ್ರ ಪಾಟೀಲ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ, ರಾಮಕೃಷ್ಣ ಹೆಗಡೆ ಅವ್ರನ್ನ ಕಳಿಸ್ಬೇಕು ರಾಜ್ಯಸಭೆಗೆ ಅನ್ನೋದು ಬರ್ತದೆ. ಆದರೆ ಅದು ದೊಡ್ಡ ವಾದ ಆಗಿ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಎಲ್ಲ ಹೋದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಕೊನೆಯದಾಗಿ ಒಂದು ಕಾರಣ ಹೇಳ್ತಾರೆ. ತುರ್ತು ಪರಿಸ್ಥಿತಿ ಘೋಷಣೆಯಾದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸಿ ಜೈಲಿಗೆ ಹೋಗಿ ಜೈಲು ವಾಸವನ್ನು ಅನುಭವಿಸಿ ಹೊರಗೆ ಬಂದಿರತಕ್ಕಂಥ ರಾಮಕೃಷ್ಣ ಹೆಗಡೆ ನನ್ನ ಆಯ್ಕೆ. ಆ ಸಂದರ್ಭದಲ್ಲಿ ಯಾವುದೇ ನಿಲುವು ತೆಗೆದುಕೊಳ್ಳದೆ ತಟಸ್ಥ ಆಗಿರುವಂಥ ವೀರೇಂದ್ರ ಪಾಟೀಲರ ಪರವಾಗಿ ನಾನಿಲ್ಲ, ಹಾಗೆ ಪಕ್ಷದ ಪರವಾಗಿ ಅಧ್ಯಕ್ಷನಾಗಿ ನಾನು ರಾಮಕೃಷ್ಣ ಹೆಗಡೆ ಅವರಿಗೆ ಟಿಕೆಟ್ ಕೊಡ್ತೇನೆ ಅಂಥೇಳಿ ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟರು. ಅದಾದ ನಂತರ ಉಳಿದಿದ್ದ ಇತಿಹಾಸ. ಒಂದೇ ವರ್ಷಕ್ಕೆ ವೀರೇಂದ್ರ ಪಾಟೀಲ್ ಇಂದಿರಾ ಗಾಂಧಿಯವರ ಮೇಲೆ ಚುನಾವಣೆ ನಿಂತರು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರಿನಲ್ಲಿ. ಮತ್ತು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಸಿಗೆ ಸೇರಿ 80ನೇ ಇಸ್ವಿಯಲ್ಲಿ ಮಂತ್ರಿನೂ ಆದರೂ ಅದೆಲ್ಲ ಇತಿಹಾಸದ ಒಂದು ಭಾಗ. ಅದು ಚಂದ್ರಶೇಖರ್ ಅವರು ಕರ್ನಾಟಕದ ರಾಜಕಾರಣದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿ ಅಂತ ಆದರೂ ಕರೀರಿ, ಅಥವಾ ಅಧಿಕಾರ ಚಲಾಯಿಸಿ ಅಂತ ಕರೀರಿ, ರಾಮಕೃಷ್ಣ ಹೆಗಡೆ ಅವರಿಗೆ ಮಾಡಿಕೊಟ್ಟ ಅವಕಾಶ. ಅಷ್ಟೇ ಅಲ್ಲದೆ ಜನತಾ ಪಾರ್ಟಿಯ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ರಾಮಕೃಷ್ಣ ಹೆಗಡೆ ಅವರನ್ನು ನೇಮಿಸಿ ಅದರ ಆಡಳಿತದ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದರು.